ಗೋವಿಂದ ಸಂಕಟಹರಣ ಗೋವಿಂದ ಆಪದ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಆಪದ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ. ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಆಪದ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ. ಎಂದೆಂದು ನಿನ್ನ ಪಾದವೇ ಗತಿಯನಗೆ, ನಿನ್ನ ಪಾದವೇ ಗತಿಯನಗೆ ಗೋವಿಂದ. ಬಾರಯ್ಯ ಗೋವಿಂದ ಬಾರಯ್ಯ ಎನ್ನ ಹೃದಯ श्रद्धेने भक्तीने आराधन केल्या. आराधन स्वीकार करी अपराध क्षम करी. आज आम्ही सर्व तुझ्या शरण कमलाचेरी शरण जाऊन मागून घेतात. जगातून सर्वांगे उद्धार करी. आमच्या समाजातून सर्वांगे तुझ्या भक्ती ज्ञान आणि अभय देऊन ऐक्यमंत्री सद्बुद्धी सद्विचार सदाचाराने सत्कर्म करून घेऊन आमच्या सर्व समाज बांधवांना मन शांती आणि संतोष देऊन उद्धार करी. ही विनम्र प्रार्थना स्वीकार करून आमका अनुग्रह करी द्यावा. श्री लक्ष्मीकटेश अनाथ रक्षक गोविंद गोविंद. डोंगरगिरी प्रवास श्री वेंकटरमण गोविंद गोविंद. तिरुमलगिरिवास श्री वेंकटरमण गोविंद गोविंद. धर्मपूज्य श्री श्री वामनाश्रम संत महाराज की जय. ಬಾರಯ್ಯ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ. ಗೋಪಾಲ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ. ಕೃಷ್ಣ ಎಂದೆಂದು ನಿನ್ನ ಪಾದವೇ ಗತಿಯನಗೆ, ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ. ಮೊದಲಿಂದ ಬರಬಾರದೇನಾ ಬಂದೆ, ಇದರಿಂದ ಗೆದ್ದು ಹೋಗುವುದು ಕಾಣೆ ಮುಂದೆ. ಮೊದಲಿಂದ ಬರಬಾರದೇನಾ ಬಂದೆ, ಇದರಿಂದ ಗೆದ್ದು ಹೋಗುವುದು ಕಾಣೆ ಮುಂದೆ. ತುದಿ ಮೊದಲಿಲ್ಲದೆ ಪರರಿಂದ ನೊಂದೆ, ತುದಿ ಮೊದಲಿಲ್ಲದೆ ಪರರಿಂದ ನೊಂದೆ. ಪದುಮಣಭನೆ ತಪ್ಪು ಕ್ಷಮೆ ಮಾಡು ತಂದೆ. ಸ್ವಾಮಿ ಎಂದೆಂದು ನಿನ್ನ ಪಾದವೇ ಗತಿಯನಗೆ, ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ. ಹೆಣ್ಣು ಹೊನ್ನು ಮಣ್ಣಿನಾಸೆಗೆ ಬಿದ್ದು ಪುಣ್ಯ ಪಾಪವನ್ನು ತಿಳಿಯದೆ ಇದ್ದು. ಹೆಣ್ಣು ಹೊನ್ನು ಮಣ್ಣಿನಾಸೆಗೆ ಬಿದ್ದು ಪುಣ್ಯ ಪಾಪವನ್ನು ತಿಳಿಯದೆ ಇದ್ದು. ಅನ್ಯಾಯವಾಯಿತು ಇದಕ್ಕೇನು ಮದ್ದು, ಅನ್ಯಾಯವಾಯಿತು ಇದಕ್ಕೇನು ಮದ್ದು. ನಿನ್ನ ಧ್ಯಾನ ಎನ್ನ ಹೃದಯದೊಡೀತು. ಸ್ವಾಮಿ ಎಂದೆಂದು ನಿನ್ನ ಪಾದವೇ ಗತಿಯನಗೆ, ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ.
ಮಂದಿರಕ್ಕೆ ಗೋಪಾಲ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ. ಹಿಂದೆನ ಮಾಡಿದ सद्विश्वे देवा सोक्तवाचः प्रतिभिमा धर्मामाहिकं चेर्मधुमनिष्ये मधुजनिष्ये मधुवक्ष्यामि मधुवदिष्यामि मधुमते देवेभ्यो वाचमुद्या भगं शुश्रूषेण्या मनुष्येभ्यस्तं वा देवा अवन्तु शोभायै विचरो नमतन्तो शिवं प्रबोधते शांति
मनश्च मे सौमनसश्च मे भद्रञ्च मे श्रेयश्च मे वस्यश्च मे यशश्च मे भगश्च मे द्रविणञ्च मे यन्ता च मे कर्ता च मे क्षेमश्च मे धृतिश्च मे विश्वञ्च मे महश्च मे संविश्च मे ज्ञात्रञ्च मे सोश्च मे प्रसोश्च मे श्रीरञ्च मे लयश्च मृतञ्च मे मृतञ्च मे यक्ष्मञ्च मे नामयश्च मे जीवादुश्च मे दीर्घायुत्रञ्च मे नमित्रञ्च मे भयञ्च मे
ಜನ್ಮ ಜನ್ಮ ಸಫಲ ಮಾಡಿ ಪೊರೆಯೋ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ ವಿಠಲ
ವಿಠಲ ವಿಠಲ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ, ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ, ಎಂದೆಂದಿಗಾನಂದ ಸುಖವನ್ನು ಪಡೆಯೋ. ಕೃಷ್ಣ ಎಂದೆಂದು ನಿನ್ನ ಪಾದವೇ ಗತಿಯನಗೆ, ನಿನ್ನ ಪಾದವೇ ಗತಿಯನಗೆ. ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ, ಗೋಪಾಲ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ. ಗೋವಿಂದ ಬಾರಯ್ಯ, ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ. ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ. ಗೋವಿಂದ ಬಾರಯ್ಯ, ಗೋಪಾಲ ಬಾರಯ್ಯ, ಗೋವಿಂದ ಬಾರಯ್ಯ, ಗೋಪಾಲ ಬಾರಯ್ಯ. ಗೋವಿಂದ ಬಾರಯ್ಯ, ಗೋಪಾಲ ಬಾರಯ್ಯ. ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ಶ್ರೀ ಗಣೇಶಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ ಪ್ರಾರ್ಥಯಾಮಿ. ಶ್ರೀಮದ್ವೇದಪದೈರುದೀರಿತಗುಣ ಶ್ರೀದೇವದೇವೋತ್ತಮ ಶ್ರೀಮದ್ಭಕ್ತಜನಪ್ರಿಯ ಪ್ರಭುವರೈರಾರಾಧಿತ ಶ್ರೀಪತೆ. ಋಗ್ವೇದಪ್ರಿಯ ಮಂತ್ರವರ್ಣಕಥಿತಂ ಋಗ್ಭಿರ್ಯುತಂ ಸಂಸ್ತುತಂ ನಾನಾರೂಪಸಮನ್ವಿತೈಃ ಸುರಗಣೈಸ್तं ವೇದಮಾರಾಧಯ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಋಗ್ವೇದಪ್ರಿಯ ಋಗ್ವೇದಸೇವಾಂ ಅವಧಾರಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕದ್ರುದ್ರಾಯ ಪ್ರಚೇತಸೆ ಮೀಢುಷ್ಟಮಾಯ ತವ್ಯಸೆ ವೋಚೇಮಶಂತಮಂ ಹೃದೆ ಯಥಾ नो अदितिः करत्पश्वेन्द्रभ्यो यथा गवे यथा तोकाय रुद्रियं यथा नो मित्रो वरुणो यथा रुद्रश्चिकेतति यथा विश्वे सजोषसः गाथपतिं मेधपतिं रुद्रञ्जलाशभेषजं
तच्छंयोः सुम्नमीमहे यः शुक्र इव सूर्यो हिरण्यमिव रोचते श्रेष्ठो देवानां वसुः शन्नः करत्यर्वते सुगम्मेषाय मेष्ये नृभ्यो नारिभ्यो गवे अस्मे सोमश्रिजमधिनिधेहि शतस्य नृणाम् महिश्रवस्तु विनृम्णम् मानः सोमपरिबाधो मारातयो जुहुरन्त आन इन्दो वाजे भजा यास्ते प्रजा अमृतस्य परस्मिन् धामनृतस्य मूर्धानाभा सोमवेन आभूषन्ति सोमवेदः हरिः ॐ यज्ञोत्पादित सर्वकामितफल श्रीदेवदेवोत्तम यज्ञाराधित यज्ञवृंद विभव श्री यज्ञ यज्ञेश्वर ब्रह्मेन्द्रादि विशेष संस्तुत यजुर्वेद प्रिय प्रस्तुतं छंदो बेरमुनि विप्रदर्शित पदं तं वेदमाराधय देवदेवोत्तम देवता सार्वभौम अखिलांडकोटि ब्रह्मांड नायक यजुर्वेद प्रिय यजुर्वेद सेवाम् अवधारय। ओम श्री गुरुभ्यो नमः हरिः ओम जातवेदते तनवामसो ममराति यतो निदहति वेदः स नः परषदति दुर्गाणि विश्वानावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलेषु जुष्टां दुर्गां देवीं शरणमहं प्रपद्ये सुतरसे तरसे नमः अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूश्च वृत्वे बहुलान उर्वे भवातोकायतनयाय संयोः विश्वानि नो दुर्गः जातवेदः सिन्धुन्ननावा दुरितातिपर्षि अग्ने अत्रिवन्मनसा गृह्णानो अस्माकं बोध्यविता तनूनाम् प्रतनाजितगं सहमानमुग्रमग्निगं हुवेम परमात्सधस्थात् स नः परषदति दुर्गाणि विश्वाक्षामद्देवो अतिदुरितात्यग्निः प्रत्नोषिकमेढ्य अध्वरेच्च सनाच्च होता नव्यश्च सत्सि स्वाञ्चाग्ने तनवं विप्रयस्वास्मभ्यं च सौभगमायजस्व गोभरजष्ट मयुजो निषिक्तं तवेन्द्रविष्णोरनुसञ्चरेम नागस्य पृष्ठमभिसम्बसानो वैष्णवीं लोक इह मादयन्ताम् ॐ स्वस्ति। सामोद्गीत समस्त नाम विभव श्रीदेवदेवोत्तम सामाराधित सामसन्नुतपद श्रीकामकामप्रदान् देवाराधित मंत्रतंत्र सहितं श्री सामवेद प्रिया सम्यग्राहित गाथयानुकथितं तं वेदमाराधय देवदेवोत्तम देवता सार्वभौम अखिलांडकोटि ब्रह्मांड नायक सामवेद प्रिया सामवेद सेवाम् अवधारय। ओम अग्नायाहि वीतये गृणानो हव्यदातये निहोता सत्से बर्हिषि। ओम स्वस्ति। गीर्वाणस्तुतपादपङ्कजसुहृत्प्राणप्रदाथर्वणं कर्माराधित शर्म सन्ततिकर श्रीदेवदेवोत्तम सर्वार्थप्रिय सर्ववन्दितपदाथर्वप्रिय श्रीकरं सर्वाभीष्टसुखप्रदं हितकरं तं वेदमाराधय देवदेवोत्तम देवता सार्वभौम अखिलांडकोटि ब्रह्मांड नायक अथर्ववेदप्रिय अथर्ववेदसेवाम् अवधारय। अग्निचोरनिपातेषु सर्वग्रहनिवारणे सर्वग्रहनिवारण्यो नमः। दुर्गा दुर्गेषु स्थानेषु छन्नो देवीरविष्टाये इमं दुर्गास्तवं पुण्यं रात्रौ रात्रौ सदा पठेत्। दुर्गेषु विषमेषु त्वं सङ्ग्रामेषु वनेषु च मोहयित्वा प्रपद्यन्ते तेषां मे अभयं कुरु तेषां मे अभयं कुर्वो नमः। केशिनीं सर्वभूतानां पञ्चमी इति च नाम च सा मां समानिषा देवी सर्वतः परिरक्षतु सर्वतः परिरक्षत्वो नमः। हिमस्य त्वा जरायो नशाले परिव्ययामसि उत रुदो हीनो धियोऽग्निर्ददातु भेषजम्
शिशीतरुदो हि नोदियोग्निर्ददातु भेषजम् शिशुलागमत अजातपुत्रपक्षाय हृदयं मम हूयते विपुलं वनो बौहाकाशं चरजातवेदः कामाय माञ्जरक्षपुत्रांश शरणमभूतव पिङ्गलाक्षलोहितग्रीव कृष्णवर्ण नमोऽस्तु ते ॐ स्वस्ति वेदान्तैरपि वेदितव्यवचनैर्वेदान्तविद्याधर ब्रह्माण्डैरमितैर्गुणैरवहितः श्रीदेवदेवोत्तम ज्ञानानन्दसुखप्रदैकनिलय वेदान्तशास्त्रप्रिय भक्ताभीष्टितभुक्तिमुक्तिफलदं वेदान्तमाश्रावय देवदेवोत्तम देवता सार्वभौम अखिलाण्डकोटिब्रह्माण्डनायक वेदान्तशास्त्रप्रिय वेदान्तशास्त्रसेवाम् अवधारय। श्रीगुरुभ्यो नमः। श्रीभगवानुवाच ऊर्ध्वमूलं मदशाखम् अश्वत्थं प्राहुरव्ययं छन्दांसि यस्य पर्णानि यस्तं वेद स वेदवित् अधश्चोर्ध्वं प्रशस्ता तस्य शाखा गुणप्रवृद्धा विषयप्रबालाः अधश्च मूलाननुसन्ति यानि कर्माणि बन्धीनि मनुष्यलोके न रूपमस्येह ततोपलभ्यते नान्तो न चादिर्नरसम्प्रतिष्ठा अश्वत्थमेनं सुविरूढमूलम् अशङ्गशस्त्रेण दृढेन छित्त्वा ततः पदं तत्परिमार्गितव्यं यस्मिन् गता निवर्तन्ते भूयः तमेव चाद्यं पुरुषं प्रपद्ये यत्तः प्रवृत्तिः प्रसृता पुराणे निर्माणमोहा जितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ता सुखदुःखसंज्ञे गच्छन्तमूढा मदमव्ययं तदं न तद्भासयते सूर्यो न शशाङ्को न पावकः यद्गत्वा निवर्तन्ते तद्धाम परमं मम ममैवांशो जीवलोके जीवभूतः सनातनः मनःषष्ठानीन्द्रियाणि प्रकृतिस्थानि कर्षति शरीरं यदमाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं तरसनं घ्राणमेव च आदित्यानपनिश्चान्ति एव ते ममैवांशो जीवलोके जीवभूतः सनातनः मनःषष्ट्यानीन्द्रियाणि प्रकृतिस्थानि कर्षति शरीरं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो अप्यकृतात्मा नैनं पश्यन्ति चेतसः यदादित्यगतं तेजो यद्देजो विद्धिमामकं गामाविश्चरभूतानि धारयाम्यहमोजसा पुष्णामि चौषधि सर्वा सोमो भूत्वा रसात्मकः अहं वैश्वानरो भूत्वा प्राणिनां देहमाश्रितः प्राणापानसमायुक्तं पचाम्यन्नं चतुर्विधं सर्वस्य चाहं हृदि सन्निविष्टो मत्तस्प्रतिज्ञानमपोहनं च वेदेश्च सर्वैरहमेव वेद्यो वेदान्तकृद्वेदविदेव चामं द्वामिमो पुरुषो लोके क्षरक्षाक्षर एव च क्षरः सर्वाणि भूतानि कूटस्थो अक्षर एव च उत्तमपुरुषस्त्वन्नो मृतमात्मेत्युदारतः यो लोकत्रयमाविश्चाभिवर्त्य ईश्वरः यस्मात् क्षतरतीतोऽहम् अक्षरादपि चोत्तमः अतोऽस्मि लोके वेदे च प्रतितः पुरुषोत्तमः यो मामेव सम्मूढो जानाति पुरुषोत्तमम् भावेन भारत इति गुह्यतमं शास्त्रम् इदं उक्तं मया नघा एतद्बुद्ध्वा बुद्धिमानां कृतकृतश्च भारत इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीपुरुषोत्तमयोगनाम 15 ॐ स्वस्ति। पूर्वेषां कथया पुराणमिति ये जानन्ति जातं सदा भक्ता भागवतादिभाग्येदमिदं श्रीदेवदेवोत्तम लक्ष्मीनाथ तवाङ्घ्रिदर्शनकरं गोपालचूडामणे दिव्यज्ञानपुराणपूर्णपुरुषैराख्यातमाकर्णय देवदेवोत्तम देवता सार्वभौम अखिलाण्डकोटिब्रह्माण्डनायक पुराणप्रिय पुराणसेवाम् अवधारय। गुरवे नमः। गुरुचरणारविन्दाभ्यां नमः। एकदा नैमिषारण्ये ऋषयः शौनकादयः
ಪಪೃಚ್ಛುರ್ಮುನಯಃ ಸರ್ವೇ ಸೂತಂ ಪೌರಾಣಿಕಂ ಖಲು ವ್ರತೇನ ತಪಸಾ ಕಿಂ ವಾ ಪ್ರಾಪ್ಯತೆ ವಾಂಛಿತಂ ಫಲಂ ತತ್ಸರ್ವಂ ಶ್ರೋತುಮಿಚ್ಛಾಮಃ ಕಥಯಸ್ವ ಮಹಾಮುನೇ. ಭಗವಂತನ ಲೀಲಾ ವಿನೋದಗಳನ್ನು ನಾವು ಕೇಳ್ತಾ ಇದ್ದೇವೆ. ಅಷ್ಟಾವಧಾನ ಸೇವೆಯಲ್ಲಿ ಎಲ್ಲ ವೇದಗಳು, ಶಾಸ್ತ್ರ, ಪುರಾಣ, ಸಂಗೀತ, ನೃತ್ಯ, ಶಂಖವಾದ್ಯ, ಕೊಳಲು ವಾದ್ಯ ಹೀಗೆಲ್ಲ ಬರ್ತದೆ. ಅದರಲ್ಲಿ ಎರಡು ತಾತ್ಪರ್ಯ. ಒಂದು, ದೇವರಿಗೆ ಆ ಸೇವೆಯನ್ನು ಸಮರ್ಪಣೆ ಮಾಡುವಂಥದ್ದು, ಮತ್ತು ನಮ್ಮಲ್ಲಿರತಕ್ಕಂತಹ ಸನಾತನ ಧರ್ಮದಲ್ಲಿ ಇರತಕ್ಕಂತಹ ಕಲಾ ಇತಿಹಾಸಗಳನ್ನು ಕೇಳಿಕೊಂಡು ನಾವು ಸಂತೋಷ ಪಡುವಂಥದ್ದು. ಹೀಗೆ ಈ ಅಷ್ಟಾವಧಾನ ಸೇವೆಯಲ್ಲಿ ಎರಡು ವಿಷಯಗಳು ಅಡಗಿದೆ. ಇನ್ನೊಂದು ಮೂರನೇದು ಏನು ಅಂತ ಕೇಳಿದರೆ, ವಿದ್ವತ್ ಪ್ರದರ್ಶನಕ್ಕೂ ಕೂಡ ಇದು ವೇದಿಕೆ. ಎಲ್ಲೋ ಹೋಗಿ ಸುಮ್ಮನೆ ವೇದ ಮಂತ್ರಗಳನ್ನು ಹೇಳಿದರೆ ಕೇಳುವವರು ಇರುವುದಿಲ್ಲ, ಸಂಗೀತ ಹೇಳಿದರೆ ಎಲ್ಲೋ ಆಸಕ್ತರಿರ್ತಾರಷ್ಟೇ. ದೇವರ ಸೇವೆ ಅಂತಾಗುವಾಗ ಎಲ್ಲರೂ ಕೂಡ ಸಮಚಿತ್ತರಾಗಿ ಇರ್ತಾರೆ. ಆ ಹೇಳುವಂತಹ ವ್ಯಕ್ತಿಗೂ ಕೂಡ ಒಂದು ವಿಶೇಷವಾದಂತಹ ಉತ್ಸಾಹ ಪ್ರಾಪ್ತಿಯಾಗ್ತದೆ. ತನ್ನ ವಿದ್ವತ್ತನ್ನು ಪ್ರದರ್ಶನ ಮಾಡಲಿಕ್ಕೆ ಅದು ಒಂದು ವೇದಿಕೆಯೂ ಕೂಡ ಆಗ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಹಿರಿಯರು ಇಂತಹ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಪರಮಾತ್ಮ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎಂಬುದಾಗಿ. ಬಹಳ ಅದ್ಭುತವಾದಂತಹ ಶ್ಲೋಕ. ಇಡೀ ಗೀತೆಯ ಸಾರವನ್ನು ಭಗವಂತ ಇದರಲ್ಲಿ ಅಡಗಿಸಿಟ್ಟಿದ್ದಾನೆ. ಏನು ಇದರ ಅರ್ಥ ಅಂತ ಕೇಳಿದರೆ, ಉದ್ಧರೇದಾತ್ಮನಾತ್ಮಾನಂ, ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು. ನಾತ್ಮಾನಮವಸಾದವೇತ್, ನಮ್ಮನ್ನು ನಾವು ಕುಗ್ಗಿಸಿಕೊಳ್ಳಬಾರದು. ಆತ್ಮೈವ ಹ್ಯಾತ್ಮನೋ ಬಂಧು, ನಮಗೆ ನಾವೇ ಬಂಧುಗಳು. ಆತ್ಮೈವ ರಿಪುರಾತ್ಮನಃ, ನಮಗೆ ನಾವೇ ಶತ್ರುಗಳು ಎಂಬುದಾಗಿ ಭಗವಂತ ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಇದರ ತಾತ್ಪರ್ಯವನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ನಾವು ಸಮಾಜದಲ್ಲಿ ಹೇಳಿಕೊಂಡು, ಅವನು ನನಗೆ ಹಾಗೆ ಮಾಡಿದ್ದ, ಇವನು ನನಗೆ ಹೀಗೆ ಮಾತಾಡಿದ, ನಾನು ಅಧೋಗತಿಗೆ ಹೋಗಲಿಕ್ಕೆ ಅವನೇ ಕಾರಣ ಅಂತ. ಆದರೆ ಭಗವಂತ ಅದು ಅಲ್ಲ ಅಂತ ಹೇಳಿದ್ದಾನೆ. ಅದು ನೋಡುವಾಗ ನಿಮಗೆ ಹಾಗೆ ಕಾಣ್ತದೆ, ಅದರ ತಾತ್ಪರ್ಯ ತನ್ನ ಆತ್ಮವನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು. ಅದು ಯಾರಿಂದಲೂ ಕೂಡ ಸಾಧ್ಯ ಆಗುವಂಥದ್ದಲ್ಲ. ನಾವು ಹಿಗ್ಗಿಕೊಳ್ಬಾರ್ದು, ಅದೇ ರೀತಿಯಾಗಿ ಕುಗ್ಗಿಕೊಳ್ಬಾರ್ದು. ನಾವು ಏನಾದರೂ ಒಂದು ಕಷ್ಟ ಬಂದ ಮೇಲೆ ನನಗೇ ಬರೋದಾ ಈ ಕಷ್ಟ, ನಾನೇನು ಮಾಡಿದ್ದೇನೆ, ನನಗೆ ಯಾಕೆ ಹೀಗೆಲ್ಲ, ಬೇರೆಯವರೆಲ್ಲ ಅಷ್ಟು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ, ಹೀಗೆ ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು. ಯಾಕೆ ಅಂತ ಕೇಳಿದರೆ ಒಂದು ಮಾತುಂಟು, ಯೋಜಕಸ್ತತ್ರ ದುರ್ಲಭ ಅಂತ. ಅಂದರೆ ಯಾರೂ ಪ್ರಪಂಚದಲ್ಲಿ ಅಯೋಗ್ಯರಿಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಚೈತನ್ಯವನ್ನು ಅನುಗ್ರಹಿಸಿದ್ದಾನೆ. ಅದನ್ನು ತಿಳಿದುಕೊಂಡು ಆ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಆತ್ಮೈವ ಹ್ಯಾತ್ಮನೋ ಬಂಧು, ನಮಗೆ ನಾವೇ ಬಂಧುಗಳು. ಇಲ್ಲದಿದ್ದರೆ ನಾವು ನಮಗೆ ಶತ್ರುಗಳಾಗ್ತೇವೆ. ಬೇರೆ ಶತ್ರುಗಳು ನಮಗೆ ಬೇಕು ಅಂತ ಇಲ್ಲ, ನಮಗೆ ನಾವೇ ಶತ್ರುಗಳಾಗ್ತೇವೆ. ನಮ್ಮನ್ನು ನಾವು ಕುಗ್ಗಿಸಿಕೊಳ್ಳುವಂಥದ್ದು, ನಮ್ಮ ತೊಂದರೆಗಳನ್ನು ಇನ್ನೊಬ್ಬರ ಹತ್ರ ಹೇಳಿಕೊಂಡು ಯಾವಾಗಲೂ ದುಃಖ ಪಡುವಂಥದ್ದು, ಇದ್ದರೂ ಇಲ್ಲ ಅಂತ ಹೇಳುವಂಥದ್ದು, ಇದ್ದರೂ ಕೊಡದೇ ಇರುವಂಥದ್ದು, ಇದೆಲ್ಲ ತನಗೆ ತಾನು ಮಾಡತಕ್ಕಂತಹ ಅಪಚಾರ ಎಂಬುದಾಗಿ ಭಗವಂತ ಗೀತಾಚಾರ್ಯ ನಮಗೆ ಗೀತೆಯಲ್ಲಿ ಹೇಳಿ ತೋರಿಸಿದ್ದಾನೆ. ಅದಕ್ಕೆ ಗುರುಗಳು ಒಂದೆರಡು ಸಲ ನೋಡಿದರು, ಅವನಿಗೆ ಅಷ್ಟು ಅಧ್ಯಾತ್ಮದಲ್ಲಿ ಒಲವಿದ್ದಾಗೆ ಕಾಣಲಿಲ್ಲ ಅವರಿಗೆ. ಗುರುಗಳಾದವರು ಹಾಗೆ ಶಿಷ್ಯರನ್ನು ಪರೀಕ್ಷೆ ಮಾಡ್ತಾರೆ, ಹೇಳಿದ ಕೂಡಲೇ ಹಾಗೆ ಧರ್ಮೋಪದೇಶವನ್ನು ಜ್ಞಾನೋಪದೇಶ ಮಾಡುವುದಿಲ್ಲ. ಅದಕ್ಕೆ ಭಗವಂತ ಏನು ಹೇಳಿದ್ದಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತ್ಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳಿದ್ದಾನೆ. ಎಂತೆಂತಹ ಒಂದೊಂದು ಮಾತು ಭಗವದ್ಗೀತೆದು, ನಾವು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಮಾತುಗಳು. ಗುರುಗಳ ಹತ್ರ ಹೋಗು, ತದ್ವಿಧಿ ಪ್ರಣಿಪಾತೇನ, ಸುಮ್ಮನೆ ಹೋಗಿ ನಿಲ್ಬೇಡ, ಅವರ ಹತ್ರ ಹೋದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡು. ಪ್ರಣಿಪಾತ ಶಬ್ದಕ್ಕೆ ಶಂಕರಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಅಂತ ಭಾಷೆ ಬರೆದಿದ್ದಾರೆ. ಹಾಗೆ ಗುರುಗಳ ಹತ್ರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡು. ಪರಿಪ್ರಶ್ನೇನ, ನಿನ್ನಲ್ಲಿರುವಂತಹ ಪ್ರಶ್ನೆಗಳನ್ನು ಅವರ ಹತ್ರ ಕೇಳು. ಪ್ರಶ್ನೆ ಅಂತ ಹೇಳಿದರೆ ನನಗೆ ಮಕ್ಕಳಿಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಮನೆ ಆಗಲಿಲ್ಲ ಅಂತ ಹೇಳುವಂತಹ ಪ್ರಶ್ನೆ ಅಲ್ಲ. ಗುರುಗಳ ಹತ್ರ ಏನು ಕೇಳಬೇಕು ಅಂತ ಹೇಳುವಂತಹ ಜ್ಞಾನ ನಮಗೆ ಬೇಕು. ಎಲ್ಲ ಗುರುಗಳ ಹತ್ರ ಹೋಗಿ ಶೃಂಗೇರಿ ಜಗದ್ಗುರುಗಳು ಹೇಳ್ತಿದ್ರು, ಎಲ್ಲ ಬಂದು ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಮನೆ ಆಗಲಿಲ್ಲ ಅಂತ ಹೇಳ್ತಾರೆ, ಜ್ಞಾನೋಪದೇಶ ಮಾಡಿ ಗುರುಗಳೇ ಅಂತ ಯಾರೂ ಹೇಳೋದಿಲ್ಲ ಅಂತ. ಎಲ್ಲೋ ಲಕ್ಷದಲ್ಲಿ ಒಬ್ಬ ಹೇಳ್ತಿದ್ದಾಯನ ಹಾಗೆ. ಅದರಿಂದ ಗುರುಗಳಾದವ್ರ ಹತ್ರ ಏನು ನಾವು ಕೇಳಬೇಕು,
ಅಂತ ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ. ಪರಿಪ್ರಶ್ನೇನ ಸೇವೆಯ, ಅವರ ಸೇವೆಯನ್ನು ಮಾಡಬೇಕು. ಆಗ ಏನು ಮಾಡ್ತಾರೆ? ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಾಗ ಅವರು ಜ್ಞಾನೋಪದೇಶವನ್ನು ಶಿಷ್ಯರಿಗೆ ಅನುಗ್ರಹ ಮಾಡ್ತಾರೆ. ಪರೀಕ್ಷೆಯನ್ನು ಮಾಡಿ 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 ಅವರು ಜ್ಞಾನೋಪದೇಶವನ್ನು ಮಾಡ್ತಾರೆ. ಹಾಗೆ ಈ ಗುರುಗಳಲ್ಲಿ ರಾಜನು ಕೇಳಿದ ಸ್ವಲ್ಪ ಸಮಯ ಆಯಿತು, ಮಾಯೆಯಿಂದ ಬಿಡಿಸಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ಒಂದು ದಿವಸ ಗುರುಗಳು ಏನು ಮಾಡಿದರು ಕೇಳಿದರೆ, ಅರಮನೆಯಲ್ಲಿರುವಂತಹ ಒಂದು ದೊಡ್ಡ ಕಂಬವನ್ನು ಗಟ್ಟಿ ಹಿಡ್ಕೊಂಡ್ರು. ರಾಜ ಬಂದ, ಗುರುಗಳು ಹೇಳಿದರು, ನನಗೆ ಈ ಕಂಬ ಹಿಡ್ಕೊಂಡಿದ್ದೀನಿ, ಇದರಿಂದ ಬಿಡಿಸು 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 ಅಂತ ಹೇಳಿದರು. ಆಗ ರಾಜ ಹೇಳಿದ, ನೀವೇ ಹಿಡ್ಕೊಂಡದ್ದು ಆ ಕಂಬವನ್ನು, ನೀವೇ ಬಿಡಬೇಕು ಗುರುಗಳೇ ಅಂತ ಹೇಳಿದ. ಆಗ ಆ ಗುರುಗಳು ಹೇಳಿದರು, ನೋಡಿ ಹೀಗೆ ನೀನು ಮಾಯೆಯಿಂದ ಆವೃತ್ತನಾಗಿದ್ದಿ, ಆದ್ದರಿಂದ ನೀನೇ ಅದರಿಂದ ಹೊರಗೆ ಬರಬೇಕೇ ವಿನಃ ನನ್ನಿಂದ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಗುರುಗಳು ಹೇಳ್ತಾರಂತೆ. ಇದೆಲ್ಲ ನಮ್ಮ ಜೀವನದಲ್ಲಿ ನೋಡಿ ಎಂತಹ ಪಾಠಗಳು, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದ್ದು. ಸಣ್ಣ ಸಣ್ಣ ವಿಷಯ, ಅದರಿಂದ ನಾವು ತಿಳ್ಕೊಳ್ಳುವಂಥದ್ದು ಅಗಾಧ ವಿಷಯಗಳಿದೆ ಅಂತ ಹೇಳುವಂಥದ್ದು ಸಣ್ಣ ಸಣ್ಣ ಕಥೆಗಳು ನಮಗೆ ಕಥೆಗಳಿಂದ ನಮಗೆ ತಿಳಿದು ಬರ್ತದೆ. ಹಾಗೆ ಭಗವಂತನ ವಿಚಾರದಲ್ಲಿಯೂ ಕೂಡ ಅಪ್ರತಿಮವಾದಂತಹ ನಂಬಿಕೆ ಅಂತ ಹೇಳುವಂಥದ್ದು ನಮಗೆ ಬೇಕು. ಇವತ್ತು ನಮಗೆಲ್ಲರಿಗೂ ಕೂಡ ವೆಂಕಟರಮಣ ಅಂತ ಹೇಳಿದರೆ ನಮ್ಮ ಆರಾಧ್ಯ ಮೂರ್ತಿ. ಹಾಗೆ ಆ ವೆಂಕಟರಮಣನನ್ನು ನಾವು ತ್ರಿಕರಣ ಪೂರ್ವಕವಾಗಿ ಆರಾಧನೆ ಮಾಡಿದ್ರಿಂದ ಇವತ್ತು ನಮ್ಮ ಸಮಾಜ, ನಮ್ಮ ದೇವಸ್ಥಾನ ಎಷ್ಟು ಉತ್ತುಂಗದ ಸ್ಥಿತಿಯಲ್ಲಿ ಇದೆ ಅಂತ ಹೇಳುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ನಮಗೆ ಯಾರು ಇದು ಹೇಳಬೇಕು ಅಂತ ಇಲ್ಲ. ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಶಾಸ್ತ್ರದಲ್ಲಿ ಯಾವುದಿಲ್ಲ. 4 ಪ್ರಮಾಣ ಹೇಳ್ತಾರೆ: ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಅಂತ. ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇರುವಂಥದ್ದು ಪ್ರತ್ಯಕ್ಷ ಪ್ರಮಾಣಕ್ಕೆ. ನಮ್ಮ ಕಣ್ಣೆದುರೇ ಕಾಣ್ತಾ ಉಂಟು ನಮ್ಮ ದೇವಸ್ಥಾನ, ನಮ್ಮ ವೆಂಕಟರಮಣ ದೇವರು ಎಷ್ಟು ವೈಭವದಿಂದ ಮರಿತಾ ಇದ್ದಾರೆ ಅಂತ. ಹಾಗೆ ಯಾಕೆ ಅಂತ ಕೇಳಿದರೆ, ಆ ನಂಬಿಕೆಯ ಕುರಿತಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ಪುರಾಣ ಸೇವೆಯನ್ನು ಸಮಾಪ್ತಿ ಮಾಡ್ತೇನೆ. ಒಂದು ದಿವಸ ನಾರದ ಮಹರ್ಷಿಗಳು ಸೀದಾ ತಿರ್ಕಾಡಿಕೊಂಡು ವೈಕುಂಠ ಲೋಕಕ್ಕೆ ಹೋಗ್ತಾ ಇರ್ತಾರೆ. ಭೂಲೋಕದಿಂದ ಹೀಗೆ ವೈಕುಂಠಕ್ಕೆ ಹೋಗುವಾಗ ಒಂದು ಕಾಡಿನ ಮಧ್ಯದಲ್ಲಿ ಹೋಗುವಂತಹ ಸಂದರ್ಭ ಬರುತ್ತದೆ. 2 ಜನ ತಪಸ್ವಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ನಾರದರು ಹೋಗುವುದವರಿಗೆ ಗೊತ್ತಾಯಿತು. ನಾರದರಿಗೆ ನಮಸ್ಕಾರ ಮಾಡ್ತಾರೆ, ಮಾತಾಡ್ತಾರೆ. ನಾರದರು ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾನು ವಿಷ್ಣುವಿನ ದರ್ಶನಕ್ಕೆ ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ ಅಂತ ಆಯಿತು. ಹಾಗಾದರೆ ಈ ಮೊದಲನೆಯ ತಪಸ್ವಿ ಹೇಳ್ತಾನೆ, ನಾರದರೆ ವಿಷ್ಣುವಿನ ಹತ್ರ ನೀವು ಹೋಗ್ತೀರಿ, ನನಗೆ ಯಾವಾಗ ಮೋಕ್ಷ ಸಿಗ್ತದೆ ಅಂತಲೂ ಒಂದು ವಿಷ್ಣುವಿನ ಹತ್ರ ಕೇಳಿಕೊಂಡು ಬನ್ನಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿದರು ನಾರದರು. ಮುಂದೆ ಹೋಗುವಾಗ 2ನೆಯ ತಪಸ್ವಿ ಸಿಗ್ತಾನೆ. ಅವನು ಕೂಡ ಹಾಗೇ ಹೇಳಿದ, ನಾರದರೆ ನಿಮ್ಮ ದರ್ಶನದಿಂದ ಸಂತೋಷ ಆಯಿತು, ನೀವು ಪುಣ್ಯವಂತರು, ಸಾಕ್ಷಾತ್ ವಿಷ್ಣುವನ್ನು ವೈಕುಂಠಕ್ಕೆ ಹೋಗಿ ನೋಡ್ತೀರಿ, ನಮಗೆ ಆ ಭಾಗ್ಯ ಇಲ್ಲ. ನನಗೂ ಕೂಡ ಯಾವಾಗ ಮೋಕ್ಷ ಸಿಗ್ತದೆ, ನಾನು ಇಷ್ಟು ತಪಸ್ಸು ಮಾಡಿದೆ, ನನಗೂ ಯಾವಾಗ ಮೋಕ್ಷ ಸಿಗ್ತದೆ ಅಂತ ಒಂದು ಕೇಳಿಕೊಂಡು ಬನ್ನಿ ಅಂತ ಯಾರ ಹತ್ರ? ನಾರದರ ಹತ್ರ 2ನೆಯ ತಪಸ್ವಿ ಕೇಳ್ತಾನೆ. ಹಾಗೆ ನಾರದರು ಹೋದರು, ವಿಷ್ಣುವಿನ ದರ್ಶನವನ್ನು ಮಾಡಿ ಅವರ ಕೆಲಸವನ್ನೆಲ್ಲ ಮುಗಿಸಿ ಇವರಿಬ್ಬರು ಹೇಳಿದಂತಹ ಪ್ರಶ್ನೆಯನ್ನು ಕೂಡ ವಿಷ್ಣುದೇವರಲ್ಲಿ ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೊಂಡು ನಾರದರು ಪುನಃ ಬರ್ತಾರೆ. ಇವರಿಬ್ಬರು ಕಾಯ್ತಾ ಇದ್ದಾರೆ. ನಾರದರು ಯಾವಾಗ ಬರ್ತಾರೆ, ನಮಗೀಗ ಉತ್ತರ ಸಿಗ್ತದೆ, ನಮಗೆ ಇವತ್ತು ನಾಳೆ ಮೋಕ್ಷ ಸಿಗ್ಬೋದು ಅಂತ. ಹಾಗೆ ಬರುವಾಗ ಮೊದಲನೆಯ ತಪಸ್ವಿ ನೋಡಿದ, ನಾರದರು ಬರ್ತಾ ಇದ್ದಾರೆ, ಭಾರಿ ಸಂತೋಷ ಆಯಿತು. ನಾರದರ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ. ನಮಸ್ಕಾರವನ್ನು ಮಾಡಿ, ನಾರದರೇ, ನಾನು ಕೇಳಿದ ಪ್ರಶ್ನೆಯನ್ನು ಕೇಳಿದಿರಿಯ ವಿಷ್ಣುದೇವರಲ್ಲಿ, ನನಗೆ ಯಾವಾಗ ಮೋಕ್ಷ ಸಿಗ್ತದೆ ಅಂತ ಕೇಳ್ತಾನೆ. ಆಗ ನಾರದರು ಹೇಳಿದರು, ನಿನಗೆ ಇನ್ನು 7 ಜನ್ಮದ ನಂತರ ಮೋಕ್ಷ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ. ವಿಷ್ಣುದೇವರ ಹತ್ರ ಕೇಳಿದೆ, ವಿಷ್ಣುದೇವರು ಹೀಗೆ ಹೇಳಲಿಕ್ಕೆ ಹೇಳಿದ್ದಾರೆ ಅಂತ. ಇವನಿಗೆ ಭಾರಿ ತಲೆ ಬಿಸಿ ಆಯಿತು. ಇಷ್ಟು ತಪಸ್ಸು ಮಾಡಿದೆ, ಇನ್ನು 7 ಜನ್ಮ ಬೇಕಂತೆ ಮೋಕ್ಷ ಸಿಗಲಿಕ್ಕೆ, ಎಂತ ಇದು ಅಂತ ಭಾರಿ ವ್ಯಥೆ ಪಡ್ಕೊಂಡ. ತುಂಬ ಕಂಗಾಲಾಗಿ ಹೋದ. ಅವನಿಗೆ ಒಳ್ಳೆ ಉತ್ತರ ಸಿಗ್ತದೆ ಅಂತ ಇತ್ತು, ಆದರೆ ಹೀಗೆ ಆಯಿತು. ಏನು ಮಾಡೋದು, ಅನುಭವಿಸಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪಿಸಿ ಪುನಃ ನಾರದರು ಮುಂದೆ ಬರುವಾಗ 2ನೆಯ ತಪಸ್ವಿ ಸಿಗ್ತಾನೆ. ನಾರದರೇ, ನನಗೆ ಯಾವಾಗ ಮೋಕ್ಷ ಸಿಗ್ತದೆ, ವಿಷ್ಣುದೇವರ ಹತ್ರ ಕೇಳಿದಿರಿಯಾ ಅಂತ ಹೇಳಿದ. ಆಗ ವಿಷ್ಣುದೇವರು ಹೇಳಿದರು, ನೀನು ಈ ಮರದ ಬುಡದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಿ. ಈ ಮರದಲ್ಲಿ ಎಷ್ಟು ಎಲೆಗಳುಂಟು, ಆ ಎಲೆಗಳು ಯಾವಾಗ ಎಲ್ಲವೂ ಕೂಡ ಭೂಮಿಗೆ ಉದುರಿ ಬೀಳ್ತದೆ, ಅಷ್ಟು ವರ್ಷದ ನಂತರ ನಿನಗೆ ಮೋಕ್ಷ ಸಿಗ್ತದೆ ಅಂತ ಹೇಳಿದರು. ಎಷ್ಟು ಎಲೆಗಳು, ಮರದ ಎಲೆಗಳನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ.
ಅದೆಲ್ಲ ಭೂಮಿಗೆ ಉದುರಿದ ಮೇಲೆ ಯಾವಾಗಲೂ ಮೋಕ್ಷ ಸಿಗ್ತದೆ. ಮತ್ತು ಎಲೆ ಖಾಲಿಯೇ ಆಗುವುದಿಲ್ಲ, ಒಂದು ಹುಟ್ಟಿ ಇನ್ನೊಂದು ಬರ್ತಾ ಇರ್ತದೆ. ಇದನ್ನು ಕೇಳಿ ಎರಡನೆಯ ತಪಸ್ವಿ ಆನಂದದಿಂದ ಕುಣಿದಾಡ್ತಾನೆ. ಕುಣಿದಾಡಿದ ಕೂಡಲೇ ಯಾರಿಗೆ? ವಿಷ್ಣುದೇವರು ನಿನಗೆ ಈಗಲೇ ಮೋಕ್ಷ ಸಿಗಲಿ ಅಂತ ಅನುಗ್ರಹ ಮಾಡ್ತಾನೆ. ಯಾಕೆ ಅಂತ ಕೇಳುವಾಗ, ಮೊದಲನೆಯ ತಪಸ್ವಿಯಾದವ ಏನು ಮಾಡಿದ? ಅವನು ವ್ಯಥೆ ಪಡ್ಕೊಂಡ, ನಾನು ಇಷ್ಟು ತಪಸ್ಸು ಮಾಡಿ ಹೀಗಾಯಿತು, ನನಗೆ ಸಿಗಲಿಲ್ಲ ಅಂತ ಹೇಳಿಕೊಂಡು. ಆದರೆ ಎರಡನೇವನು ಏನು ಮಾಡಿದ? ಎಷ್ಟು ಆ ವರ್ಷವನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲೆಗಳು ಉದುರುವಷ್ಟು. ಆದರೂ ಅವನಿಗೆ ಒಂದು ನಂಬಿಕೆ ಏನು ಅಂತ ಕೇಳಿದರೆ, ಅದರ ಮುಂದೆ ಆದರೂ ನನಗೆ ಮೋಕ್ಷ ಸಿಗ್ತದೆ ಅಂತ ಹೇಳುವಂಥದ್ದು ಗ್ಯಾರಂಟಿ. ವಿಷ್ಣು ಹೇಳಿದಾನೇನು, ಅದೆಲ್ಲ ಉದುರಿದ ಮೇಲೆ ನಂತರ ಮೋಕ್ಷ ಸಿಗ್ತದೆ ಅಂತ. ಅದರಲ್ಲಿ ಮೋಸ ಇಲ್ಲ, ಮೋಕ್ಷ ಸಿಗುವಂಥದ್ದು ಖಂಡಿತ, ಸ್ವಲ್ಪ ಸಮಯ ಆಗ್ಬೋದು, ಅದಕ್ಕೆ ನಾನು ಕಾಯಬೇಕು. ಅದಲ್ಲದೆ ಅಷ್ಟು ವರ್ಷ ವಿಷ್ಣುವಿನ ಸ್ಮರಣೆ ಮಾಡುವ ಭಾಗ್ಯವೂ ಕೂಡ ನನಗೆ ಸಿಗ್ತದೆ. ಆದ್ದರಿಂದ ದೇವರು ನನಗೆ ಅನುಗ್ರಹವನ್ನೇ ಮಾಡಿದ್ದಾನೆ ಎಂಬುದಾಗಿ ಆ ಎರಡನೆಯ ತಪಸ್ವಿಯಾದವ ಏನು ಮಾಡ್ತಾನೆ? ಯೋಚನೆಯನ್ನು ಮಾಡ್ತಾನೆ. ಹಾಗೆ ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು ಏನು ಅಂತ ಕೇಳಿದರೆ, ದೇವರ ಹತ್ರ ಬೇಡ್ತೇವೆ, ದೇವರು ನನಗೆ ಕೊಡಲಿಲ್ಲ ಅಂತ ವ್ಯಥೆ ಪಡ್ತೇವೆ, ಕೊಟ್ಟದ್ದಕ್ಕೆ ಸಂತೋಷವನ್ನು ಕೂಡ ಪಡ್ತೇವೆ. ಆದ್ದರಿಂದ ಭಗವಂತ ಇರುವಂಥದ್ದು ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ, ಅಭಯ ವರದ. ಅದೇ ರೀತಿಯಾಗಿ ನಾವು ಯಾವಾಗಲೂ ಹೇಳಿಕೊಂಡು ಕೇಳಲಿಕ್ಕೆ ನಮಗೆ 2 ಕೈ, ಭಗವಂತನಿಗೆ ಕೊಡಲಿಕ್ಕೆ 1000 ಕೈಗಳುಂಟು. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠಬ್ದಶಾಂಗುಲಂ. ವಿಶ್ವರೂಪ ದರ್ಶನವನ್ನು ಮಾಡುವಾಗ ಅರ್ಜುನನಿಗೆ ಆ ವಿಶ್ವರೂಪವನ್ನು ನೋಡಲಿಕ್ಕೆ ಆಗುವುದಿಲ್ಲ. 1000 ಮುಖ, 1000 ಕೈಗಳು. ದಿವ್ಯಂ ದದಾಮಿ ತೇ ಚಕ್ಷುಹು. ಭಗವಂತ ಹೇಳ್ತಾನೆ, ನನ್ನ ಈ ವಿಶ್ವರೂಪವನ್ನು ನೋಡಲಿಕ್ಕೆ ನಿನಗೆ ಈ ಕಣ್ಣಿನಿಂದ ಸಾಧ್ಯ ಇಲ್ಲ, ನಿನಗೆ ಇನ್ನೊಂದು ಜ್ಞಾನ ಚಕ್ಷು. ದಿವ್ಯಂ ದದಾಮಿ ತೇ ಚಕ್ಷುಹು ಪರಮಂ ರೂಪಮೈಶ್ವರಂ. ನನ್ನ ಈ ರೂಪವನ್ನು ನೋಡಲಿಕ್ಕೆ ನಿನಗೆ ಇನ್ನೊಂದು ರೂಪವನ್ನು ಕೊಡ್ತೇನೆ ಅಂತ, ಇನ್ನೊಂದು ಕಣ್ಣನ್ನು ಕೊಡ್ತೇನೆ ಅಂತ ಅರ್ಜುನನಿಗೆ ಇನ್ನೊಂದು ಕಣ್ಣನ್ನು ಕೊಟ್ಟು ಅದರಿಂದ ವಿಶ್ವರೂಪವನ್ನು ನೋಡಿ, ಅದರಿಂದಲೂ ಕೂಡ ಅವನಿಗೆ ನೋಡಲಿಕ್ಕೆ ಆಗದೆ ಕೊನೆಗೆ ಬೇಡ ನನಗೆ ಈ ವಿಶ್ವರೂಪ, ನನಗೆ ನೀನು ಕೃಷ್ಣನಾಗಿಯೇ ಅನುಗ್ರಹ ಮಾಡು, ನನಗೆ ದರ್ಶನ ಕೊಡು ಅಂತ ಹೇಳ್ತಾನೆ. ಅಂದರೆ ಭಗವಂತನಿಗೆ ಕೊಡಲಿಕ್ಕೆ 1000 ಕೈ, ನಮಗೆ ಕೇಳಲಿಕ್ಕೆ 2 ಕೈ ಮಾತ್ರ. ಆದ್ದರಿಂದ ಇದನ್ನು ನಾವು ಆಲೋಚನೆ ಮಾಡಬೇಕು. ಇಷ್ಟು ಒಳ್ಳೆಯ ಜನ್ಮ ದೇವರು ಕೊಟ್ಟಿದ್ದಾರೆ, ಅವನ ಆರಾಧನೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ನಡೆಸ್ತಾ ಇದ್ದೇವೆ. ಅಂತಹ ಅಚಂಚಲವಾದಂತಹ ಭಕ್ತಿಯನ್ನು, ಶ್ರದ್ಧೆಯನ್ನು ಭಗವಂತ ನಮಗೆ ಕೊಡುವಂತ ನಾವು ಪ್ರಾರ್ಥನೆ ಮಾಡಿದಾಗ ಅವನು ಎಲ್ಲವನ್ನು ಕೂಡ ಅನುಗ್ರಹಿಸ್ತಾನೆ ಅಂತ ಹೇಳ್ತಾ ಪುರಾಣ ಸೇವೆಯನ್ನು ಕೃಷ್ಣಾರ್ಪಣಮಸ್ತು ಮುಗಿಸ್ತೇನೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಓಂ ಇಷ್ಟಾನಂದಕಮಷ್ಟಕಪ್ರಿಯಕರಂ ಸಂಕಷ್ಟನಿರ್ಮೂಲನಂ ಸಂತುಷ್ಟಾರ್ಥಮುದಾವಹಾಷ್ಟಕಮಿದಂ ತ್ವತ್ಸೇವ್ಯಮಾರಾಧಯ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಅಷ್ಟಕಪ್ರಿಯ ಅಷ್ಟಕಸೇವಾಂ ಅವಧಾರಯ. अधरं मधुरं मदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपते अखिलं मधुरं वचनं मधुरं चरितं मधुरं वसनं मधुरं मलितं मधुरं चलितं मधुरं भ्रमितं मधुरं मधुराधिपते अखिलं मधुरं वेणुर्दुर्धर वेणुर्मर्द वाणिर्मधुरपादो मधुरो नृत्यं मधुरं सख्यं मधुरं मधुराधिपते अखिलं मधुरं गीतं मधुरं पीतं मधुरं भुक्तं मधुरं सुप्तं मधुरं रूपं मधुरं तिलकं मधुरं मधुराधिपते अखिलं मधुरं करणं मधुरं शरणं मधुरं हरणं मधुरं रमणं मधुरं वमितं मधुरं शमितं मधुरं मधुराधिपते अखिलं मधुरं गुञ्जा मधुरा माला मधुरा यमुना मधुरा वीची मधुरा सलिलं मधुरं कमलं मधुरं मधुराधिपते अखिलं मधुरं गोपी मधुरा लीला मधुरा युक्तं मधुरं मुक्तं मधुरं दृष्टं
मधुरं शिष्टं मधुरं मधुराधिपते अखिलं मधुरं गोपा मधुरा गावो मधुरा यष्टिर्मधुरा षष्टिर्मधुरा दलितं मधुरं बलितं मधुरं मधुराधिपते अखिलं मधुरम् ॐ स्वस्ति सम्यग्गीतमिदं सविस्मितजनैः सङ्गीतमङ्गीकृतं श्रीरङ्गप्रियरङ्गसङ्गमरिभिक्कैश्चित्प्रसङ्गोदितं सङ्गीतप्रियसप्तसप्तगतितैस्तद्दीर्घहृस्वस्वरैः आख्यातं जगतामभीष्टसुगतं सङ्गीतमाकर्णया देवदेवोत्तम देवता सार्वभौम अखिलाण्डकौटिब्रह्माण्डनायक सङ्गीतप्रिय सङ्गीतसेवाम् अवधारय बाजे मुरलिया बाजे बाजे रे मुरलिया बाजे बाजे मुरलिया बाजे बाजे रे मुरलिया बाजे बाजे मुरलिया बाजे बाजे रे मुरलिया बाजे अधर धरे मोहन मुरली पर अधर धरे मोहन मुरली पर होठ प्रेमाया विराजे बाजे मुरलिया बाजे बाजे रे मुरलिया बाजे बाजे मुरलिया बाजे बाजे रे मुरलिया बाजे हर हर बास की बनी मुरलिया हर हर बास की बनी मुरलिया मरम मरम को छुए रे अंगुलियाँ मरम मरम को छुए रे अंगुलियाँ चंचल चतुर अंगुलियाँ जिस पर चंचल चतुर अंगुलियाँ जिस पर कनक मुंदरिया साजे बाजे मुरलिया बाजे बाजे रे मुरलिया बाजे बाजे मुरलिया बाजे बाजे रे मुरलिया बाजे भूल गई राधा बरी सावरिया भूल गई राधा बरी सावरिया भूल गई गोधन की सावरिया भूल गई गोधन की सावरिया जानी न जानी दे दो जानी जानी न जाने दे दो जाने अब जब जाते जाते बाजे मुरलिया बाजे बाजे रे मुरलिया बाजे बाजे मुरलिया बाजे बाजे रे मुरलिया बाजे अधर धरे मोहन मुरली पर अधर धरे मोहन मुरली पर होठ प्रेमाया विराजे बाजे मुरलिया बाजे
पाहि मां मम इष्टदेव श्रीवेङ्कटेश पाहि मां मम इष्टदेव श्रीवेङ्कटेश पाहि मां वेङ्कटेश पाहि मां वेङ्कटेश पाहि मां वेङ्कटेश रक्ष मां वेङ्कटेश पाहि मां वेङ्कटेश पाहि मां वेङ्कटेश पाहि मां वेङ्कटेश रक्ष मां वेङ्कटेश पाहि मां मम इष्टदेव श्रीवेङ्कटेश पाहि मां मम इष्टदेव श्रीवेङ्कटेश शिष्टरक्षका सर्वश्रेष्ठा विशिष्टा पाहि मां मम इष्टदेव श्रीवेङ्कटेश पाहि मां मम इष्टदेव श्रीवेङ्कटेश पाहि मां मम इष्टदेव जनकतिविधपति गरुडध्वजने अजमेळवरदा गजमोक्षप्रदने अज जनकतिविधपति गरुडध्वजने अजमेळवरदा गजमोक्षप्रदने अजरुद्रसुरवन्द्यसुजनपालने अजरुद्रसुरवन्द्यसुजनपालने अज्ञान परिहरिसि निजानन्द नीडो अज्ञान परिहरिसि निजानन्द नीडो पाहि मां मम इष्टदेव श्रीवेङ्कटेश पाहि मां मम इष्टदेव श्रीवेङ्कटेश शिष्टरक्षका सर्वश्रेष्ठा विशिष्टा पाहि मां मम इष्टदेव श्रीवेङ्कटेश पाहि मां मम इष्टदेव वारिजापते अद परिहारने वारि सुदुरित दया पारवारने वारिजापते अद परिहारने वारि सुदुरित दया पारवारने वारि जनाभा करुणा वारि दिए वारि जनाभा करुणा वारि दिए वारि जनेत्र वरद श्री हरिये वारि जनेत्र वरद श्री हरिये पाहि मां मम इष्टदेव श्रीवेङ्कटेश पाहि मां मम इष्टदेव श्रीवेङ्कटेश शिष्टरक्षका सर्वश्रेष्ठा विशिष्टा पाहि मां मम इष्टदेव श्रीवेङ्कटेश पाहि मां मम इष्टदेव पाहि मां वेङ्कटेश पाहि मां वेङ्कटेश पाहि मां वेङ्कटेश रक्ष मां वेङ्कटेश पाहि मां वेङ्कटेश पाहि मां वेङ्कटेश पाहि मां वेङ्कटेश रक्ष मां वेङ्कटेश रक्ष मां वेङ्कटेश रक्ष मां शङ्खात्मानमिदं परिशुणहरे श्रीदेवदेवोत्तम देवदेवोत्तम देवता सार्वभौम अखिलाण्डकोटि ब्रह्माण्डनायक शङ्खवाद्यप्रिय शङ्खवाद्यसेवाम् अवधारय
ಚಿತಂ ಶ್ರೀಮನ್ ವಿಶ್ವಪುರಾಧಿವಾಸ ಭಗವಂತಂ ವೇಣುನಾದಂ ಶೃಣು ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾನಕೋಟಿ ಬ್ರಹ್ಮಾಂಡನಾಯಕ ವೇಣುವಾದ್ಯ ಪ್ರಿಯ ವೇಣುವಾದ್ಯ ಸೇವಾಂ ಅವಧಾರಯ. ಶತ್ರುನ್ವಂಸನ ಪಾಹಿ ಪಾಹಿ ಶರಣಂ ಪ್ರಾಪ್ತಂ ವಸಂತಂ ಸದಾ ಕಾಮಂ ಕಾಮಯ ಕಾಮಿತಾರ್ಥವರದಂ ಶ್ರೀಕಾಂತ ಸಂತೋಷಯ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾನುಕೋಟಿ ಬ್ರಹ್ಮಾಂಡನಾಯಕ ಮೌರಿವಾದ್ಯ ಪ್ರಿಯ ಮೌರಿವಾದ್ಯ ಸೇವಾಂ ಅವಧಾರಯ.
अखिलाण्डकोटि ब्रह्माण्ड नायक सर्ववाद्य प्रिय सर्ववाद्य सेवामवधारय ब्राह्मणे